10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 10ನೆಯ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು ಯೂನಿಟ್ ನಂಬರ್ 1 ಪ್ರೋಸ್ ಚಾಣಕ್ಯ ಆ್ಯಂಡ್ ರಾಕ್ಷಸ, ಈ ಒಂದು ಪಾಠದ ಕನ್ನಡದ ಅರ್ಥ ವಿವರಣೆಯನ್ನು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ. ಪಾಠವನ್ನು ಆರಂಭಿಸುವುದಕ್ಕಿಂತ ಮುಂಚೆ ಒಂದು ಸುಂದರವಾದ ಕಥೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಸುಂದರವಾಗಿರ್ತಕ್ಕಂಥ ಕಥೆಯನ್ನು ಈಗ ಓದಿಕೊಳ್ಳೋಣ. ತೆನಾಲಿ ರಾಮ ವಾಸ್ ಅ ಜಸ್ಟರ್ ಇನ್ ದ ಕೋರ್ಟ್ ಆಫ್ ಕೃಷ್ಣದೇವರಾಯ. ತೆನಾಲಿ ರಾಮ ಎನ್ನುವನು ಒಬ್ಬ ಹಾಸ್ಯಗಾರನಾಗಿದ್ದ. ಅವರು ಯಾರ ಒಂದು ಆಸ್ಥಾನದಲ್ಲಿ ಇದ್ದರು ಅಂತಂದರೆ ಕೃಷ್ಣದೇವರಾಯ, ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಒಂದು ಆಸ್ಥಾನದಲ್ಲಿ ಹಾಸ್ಯಗಾರರಾಗಿದ್ದರು ಅಂಥೇಳಿ. ಯಾರು? ತೆನಾಲಿ ರಾಮಕೃಷ್ಣ ಅಂತಕ್ಕಂಥವರು. ಹಿ ವಾಸ್ ಪಾಪ್ಯುಲರ್ ಫಾರ್ ಹೀಸ್ ವಿಟ್ಟಿ. ಅವರು ತಮ್ಮ ಹಾಸ್ಯದಿಂದ ಮತ್ತು ಅವರ ಹ್ಯೂಮರಸ್ ಟೇಲ್ಗಳಿಂದ, ಹಾಸ್ಯಮಯವಾಗಿರ್ತಕ್ಕಂಥ ಕಥೆಗಳಿಂದ ತುಂಬ ಜನಪ್ರಿಯರಾಗಿದ್ದರು. ಹಿ ವಾಸ್ ಅಂದರೆ ತೆನಾಲಿ ರಾಮನು ಭಾಳ ಜನಪ್ರಿಯ ಆಗಿದ್ದ. ಯಾವುದರಿಂದ ಅಂತಂದರೆ ಅವರ ವಿಟ್ಟಿ, ಬುದ್ಧಿವಂತಿಕೆ, ಮತ್ತು ಹ್ಯೂಮರಸ್ ಟೇಲ್ಸ್ ಅಂತ ಕರೀತೇವೆ, ಹಾಸ್ಯಮಯವಾಗಿರ್ತಕ್ಕಂಥ ಕಥೆಗಳಿಂದ ಅವರು ತುಂಬ ಪ್ರಸಿದ್ಧರಾಗಿದ್ದರು ಅಥವಾ ಜನಪ್ರಿಯರಾಗಿದ್ದರು. ಹಿ ವಾಸ್ ಕಿಂಗ್ಸ್ ಫೇವರೆಟ್ ಜಸ್ಟರ್. ಇಲ್ಲಿ ತೆನಾಲಿ ರಾಮ ಅಂತಕ್ಕಂಥವರು ರಾಜನ ಭಾಳಷ್ಟು ನೆಚ್ಚಿನ ಒಬ್ಬ ಹಾಸ್ಯ ಕಲಾವಿದರು ಅಥವಾ ಹಾಸ್ಯಗಾರರಾಗಿದ್ದರು. ಆ್ಯಂಡ್ ಹೆನ್ಸ್, ಆ ಕಾರಣಕ್ಕಾಗಿ ಹಿ ರಿಸೀವ್ಡ್ ಅ ಲಾಟ್ ಆಫ್ ವ್ಯಾಲ್ಯೂಯಬಲ್ ಗಿಫ್ಟ್ಸ್ ಫ್ರಾಮ್ ದ ಕಿಂಗ್. ಈ ಕಾರಣಕ್ಕಾಗಿ ಇಲ್ಲಿ ತೆನಾಲಿ ರಾಮ ಅವರಿಗೆ ಅಥವಾ ತೆನಾಲಿ ರಾಮ ಅವರು ಸಾಕಷ್ಟು ವ್ಯಾಲ್ಯೂಯಬಲ್, ಮೌಲ್ಯಯುತವಾಗಿರ್ತಕ್ಕಂತಹ ಉಡುಗೊರೆಗಳನ್ನು ರಾಜನಿಂದ ಪಡೆದುಕೊಂಡಿದ್ದರು. ದಿಸ್ ಮೇಡ್ ತೆನಾಲಿ ರಾಮ ಆ್ಯನ್ ಈಸಿ ಟಾರ್ಗೆಟ್ ಫಾರ್ ಥೀವ್ಸ್. ಸಾಕಷ್ಟು ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಗಿಫ್ಟ್ಸ್ಗಳನ್ನು ಪಡೆದಿದ್ದ ಕಾರಣಕ್ಕಾಗಿ ತೆನಾಲಿ ರಾಮ ಅವರು ಭಾಳಷ್ಟು ಈಸಿ ಆಗಿರ್ತಕ್ಕಂಥ ಗುರಿಯಾಗಿದ್ದರು ಆ ಒಂದು ಊರಿನ ಕಳ್ಳರಿಗೆ. ಥೀವ್ಸ್ ಅಂದರೆ ಕಳ್ಳರು. ಒನ್ ಸಮ್ಮರ್ ನೈಟ್, ಒಂದು ದಿನ ಬೇಸಿಗೆಯ ರಾತ್ರಿ. ವೆನ್ ತೆನಾಲಿ ರಾಮ ಆ್ಯಂಡ್ ಹೀಸ್ ವೈಫ್ ವರ್ ರಿಲ್ಯಾಕ್ಸಿಂಗ್ ಇನ್ ದೇರ್ ಕೋರ್ಟ್ ಯಾರ್ಡ್. ಇಲ್ಲಿ ತೆನಾಲಿ ರಾಮ ಮತ್ತು ಅವರ ಮಡದಿ ಅಥವಾ ಅವರ ಹೆಂಡತಿ ವರ್ ರಿಲ್ಯಾಕ್ಸಿಂಗ್ ಅಂದರೆ ಅವರು ವಿಶ್ರಾಂತಿಯನ್ನು ಪಡಿತಾ ಇದ್ದರು. ಇನ್ ದೇರ್ ಕೋರ್ಟ್ ಯಾರ್ಡ್ ಅಂತಂದರೆ ಅವರ ಒಂದು ಆ ಕೋರ್ಟ್ನ ಆಸ್ಥಾನದ ಒಂದು ಅಂಗಳದಲ್ಲಿ ಅವರು ಏನು ಮಾಡ್ತಾಯಿದ್ರು, ತಮ್ಮ ಮನೆಯ ಅಂಗಳದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ರೆಸ್ಟ್ ತೊಗೊಳ್ತಾ ಇದ್ದರು. ತೆನಾಲಿ ರಾಮ ನೋಟಿಸ್ಡ್ ದ್ಯಾಟ್ ಸಮ್ ಥೀವ್ಸ್ ವರ್ ಹೈಡಿಂಗ್ ಇನ್ ದೇರ್ ಗಾರ್ಡನ್. ತೆನಾಲಿ ರಾಮ ಗುರುತಿಸಿದರು ದ್ಯಾಟ್, ಏನನ್ನು ಗುರುತಿಸಿದ್ರು ಅಂತಂದರೆ ಸಮ್ ಥೀವ್ಸ್, ಕೆಲವು ಜನ ಕಳ್ಳರುಗಳು ಏನು ಮಾಡಿದ್ದಾರೆ ಅಂತಂದರೆ ಅವರ ಗಾರ್ಡನ್ಗೆ ಬಂದು ಹೈಡ್ ಆಗಿದ್ದಾರೆ. ಹೈಡ್ ಅಂದರೆ ಅಡಗಿಕೊಂಡಿದ್ದಾರೆ ಅಂತ ಅವರಿಗೆ ಗೊತ್ತಾಗುತ್ತೆ. ದ ವಿಟ್ಟಿ ರಾಮ ಥಾಟ್ ಆಫ್. ವಿಟ್ಟಿ ಅಂದರೆ ಬುದ್ಧಿವಂತನಾಗಿರ್ತಕ್ಕಂಥ ತೆನಾಲಿ ರಾಮ ಅವರು ಈ ರೀತಿ ಆಲೋಚನೆ ಮಾಡ್ತಾರೆ, ಒಂದು ಯೋಜನೆಯನ್ನು ಮಾಡ್ಕೋತಾರೆ. ಅವ್ರು ಹೇಳ್ತಾರೆ, ಹಿ ಸೇಡ್ ಟು ಹೀಸ್ ವೈಫ್ ಲೌಡ್ಲಿ. ತೆನಾಲಿ ರಾಮನು ತನ್ನ ಹೆಂಡತಿಗೆ ಎತ್ತರದ ಧ್ವನಿಯಲ್ಲಿ ಅಥವಾ ದೊಡ್ಡ ಧ್ವನಿಯಲ್ಲಿ ಹೇಳ್ತಾರೆ, ವಿ ಹ್ಯಾವ್ ಟು ಹೈಡ್ ಅವರ್ ವ್ಯಾಲ್ಯೂಯಬಲ್ ವೆಲ್ತ್ ಇನ್ ಅವರ್ ವೆಲ್. ನಾವಿಬ್ಬರು ಸೇರಿ ಮಾಡೋಣ ಅಂತಂದರೆ ನಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಂಪತ್ತನ್ನು ನಾವು ಬಾವಿಯಲ್ಲಿ ಮುಚ್ಚಿಡೋಣ, ಹೈಡ್ ಮಾಡಿ ಇಡೋಣ ಅಂತ ತನ್ನ ಹೆಂಡತಿಗೆ ಜೋರಾಗಿ ಹೇಳ್ತಾರೆ. ದೆನ್ ಬ್ರಾಟ್ ಅ ಬಿಗ್ ಆ್ಯಂಡ್ ಹೆವಿ ಬಾಕ್ಸ್. ಮನೆಯಿಂದ ಏನು ಮಾಡ್ತಾರೆ, ಒಂದು ಹೆವಿ ಬಾಕ್ಸನ್ನು, ಭಾರವಾಗಿರ್ತಕ್ಕಂತಹ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಬರ್ತಾರೆ. ದೆನ್ ಅಂದರೆ ನಂತರ, ಬ್ರಾಟ್ ಅಂದರೆ ತಂದರು ಅಂಥೇಳಿ. ಬಿಗ್ ಆ್ಯಂಡ್ ಹೆವಿ ಬಾಕ್ಸ್ ಫ್ರಮ್ ದ ಇನ್ಸೈಡ್, ಅವರ ಮನೆಯಿಂದ ತಂದರು, ಇನ್ಸೈಡ್ ದ ಹೌಸ್. ಆ್ಯಂಡ್ ಡ್ರಾಪ್ಡ್ ಇಟ್ ಇನ್ ಟು ದ ವೆಲ್. ಅದನ್ನು ಏನು ಮಾಡಿದರು ಅಂತಂದರೆ ಅವರ ಒಂದು ಬಾವಿಯಲ್ಲಿ ಹಾಕಿದರು. ಆ್ಯಂಡ್ ವೆಂಟ್ ಬ್ಯಾಕ್ ಟು ಸ್ಲೀಪ್. ಮಲಗಿಕೊಳ್ಳೋದಕ್ಕೆ ಹೋಗಿಬಿಟ್ರು. ಥಿಂಕಿಂಗ್ ದ್ಯಾಟ್ ಅಂದರೆ ಕಳ್ಳರು ಈಗ ವಿಚಾರ ಮಾಡಿದರು. ಥಿಂಕಿಂಗ್ ಅಂದರೆ ಆಲೋಚನೆ ಮಾಡಿದರು. ದ ಬಾಕ್ಸ್ ವಾಸ್ ಕಂಟೈನಿಂಗ್ ಜೆವೆಲ್ಸ್. ಆ ಒಂದು ಬಾಕ್ಸ್ನಲ್ಲಿ, ಪೆಟ್ಟಿಗೆಯಲ್ಲಿ ಮೋಸ್ಟ್ಲಿ ಏನಿರ್ಬೋದು, ಜೆವೆಲ್ಸ್ ಇರ್ಬೋದು ಅಥವಾ ಆಭರಣಗಳಿರ್ಬೋದು ಅಂಥೇಳಿ ಅವರು ಆಲೋಚನೆ ಮಾಡಿದರು. ದ ಥೀವ್ಸ್ ಡ್ರೇವ್ ಆಲ್ ದ ವಾಟರ್ ಫ್ರಮ್ ದ ವೆಲ್. ಹೀಗಾಗಿ ಆ ಒಂದು ವೆಲ್ನಲ್ಲಿರ್ತಕ್ಕಂತಹ, ಬಾವಿಯಲ್ಲಿರ್ತಕ್ಕಂತಹ ಅಷ್ಟು ನೀರನ್ನು ಏನು ಮಾಡ್ತಾರೆ, ಸೆಳೆದು ಮೇಲಕ್ಕೆ ಹಾಕ್ತಾರೆ. ಡ್ರೇವ್ ಆಲ್ ದ ವಾಟರ್ ಫ್ರಮ್ ದ ವೆಲ್ ಆ್ಯಂಡ್
ಫುಲ್ಡ್ ಔಟ್ ದ ಬಾಕ್ಸ್. ಆಮೇಲೆ ಅಲ್ಲಿ ಆ ಒಂದು ತೆನಾಲಿ ರಾಮ ಅವರು ಎಸೆದಿರ್ತಕ್ಕಂತಹ ಬಾಕ್ಸನ್ನು, ಪೆಟ್ಟಿಗೆಯನ್ನು ಮೇಲಕ್ಕೆ ಎಳಿತಾರೆ. ಬಟ್ ದೇ ವರ್ ಡಿಸಪಾಯಿಂಟೆಡ್. ಅದನ್ನು ಎಳೆದ ನಂತರ ಅವರಿಗೆ ನಿರಾಸೆ ಉಂಟಾಗುತ್ತೆ. ಆ್ಯಸ್ ದ ಬಾಕ್ಸ್ ಕಂಟೇನ್ಡ್ ಹೆವಿ ಸ್ಟೋನ್ಸ್. ಆ ಒಂದು ಬಾಕ್ಸ್ನಲ್ಲಿ ಭಾಳಷ್ಟು ಭಾರವಾಗಿರ್ತಕ್ಕಂತಹ ಕಲ್ಲುಗಳನ್ನು ಹಾಕಿ ಅದನ್ನು ಕಳಿಸಲಾಗಿರುತ್ತೆ, ಕೆಳಗೆ ಒಗೆದಿರಲಾಗುತ್ತೆ ಬಾವಿಯಲ್ಲಿ. ದೇ ವರ್ ಫುಲ್ಲಿ ಎಕ್ಸಾಸ್ಟೆಡ್. ಅವರು ತುಂಬ ಏನಾಗಿರ್ತಾರೆ ಅಂದರೆ ಎಕ್ಸಾಸ್ಟೆಡ್ ಅಂತಂದರೆ ದಣದಿರ್ತಾರೆ. ನೀರನ್ನು ಸೆದಿರ್ತಾರಲ್ಲ, ಕಂಟಿನ್ಯೂಸ್ ಆಗಿ ರಾತ್ರಿ ಎಲ್ಲ ನೀರನ್ನು ಸೆಳೆದಿದ್ದರಿಂದಾಗಿ ಅಥವಾ ಸೆದಿದ್ದರಿಂದಾಗಿ ಏನು ಮಾಡಿರ್ತಾರೆ ಅಂತಂದರೆ ಅವರು ತುಂಬ ಏನು ಮಾಡಿರ್ತಾರಪ್ಪ ಅಂದರೆ ಎಕ್ಸಾಸ್ಟೆಡ್ ಆಗಿರ್ತಾರೆ, ದಣದಿರ್ತಾರೆ. ಬೈ ಮಾರ್ನಿಂಗ್, ಮುಂಜಾನೆ ಅಂದರೆ ತುಂಬ ದಣದಿದ್ರು. ತೆನಾಲಿ ರಾಮ ಕೇಮ್ ಔಟ್ ಇನ್ ದ ಮಾರ್ನಿಂಗ್. ತೆನಾಲಿ ರಾಮ ಮುಂಜಾನೆ ಹೊರಗಡೆ ಬರ್ತಾರೆ ಮನೆಯಿಂದ. ಆ್ಯಂಡ್ ಸಾ ದ ಥೀವ್ಸ್. ಅಲ್ಲಿರ್ತಕ್ಕಂತಹ ಕಳ್ಳರನ್ನು ನೋಡ್ತಾರೆ. ಹಿ ಥ್ಯಾಂಕ್ಡ್ ದೆಮ್ ಫಾರ್ ವಾಟರಿಂಗ್ ಹೀಸ್ ಗಾರ್ಡನ್. ಅವರು ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಕಳ್ಳರಿಗೆ ಧನ್ಯವಾದವನ್ನು ಹೇಳ್ತಾರೆ. ಯಾಕಂದರೆ ನಮ್ಮ ಗಾರ್ಡನ್ಗೆ ನೀರು ಕೊಟ್ಟಿದ್ದೀರಿ, ನೀರು ಹಾಯಿಸಿದ್ದೀರಿ ಅಂಥೇಳಿ. ದ ಥೀವ್ಸ್ ವರ್ ಕಾಟ್. ಅಲ್ಲಿ ಕಳ್ಳರು ಸಿಕ್ಕಾಕೊಂಡ್ರು. ಯಾರಿಗೆ? ತೆನಾಲಿ ರಾಮನಿಗೆ. ಡೂ ಯು ಲೈಕ್ ದಿಸ್ ಸ್ಟೋರಿ? ಈ ಕತೆ ನಿಮಗೆ ಇಷ್ಟ ಆಯಿತಾ? ಹಿಯರ್ ಈಸ್ ಒನ್ ಮೋರ್ ಸ್ಟೋರಿ. ಹಾಗಾದರೆ ಇಲ್ಲೊಂದು ಕತೆ ಇದೆ, ಈ ಕಥೆಯನ್ನು ನೋಡೋಣ ಬನ್ನಿ. Now we completed free reading activity. Next we go to see the main lesson. The lesson start like this. ಇಲ್ಲಿ ಪಾಠ ಈ ರೀತಿಯಾಗಿ ಆರಂಭ ಆಗುತ್ತೆ. ಚಂದ್ರಗುಪ್ತ ಅಂತಕ್ಕಂಥವನು ನಿಮಗೆಲ್ಲ ಗೊತ್ತಿರ್ಬೋದು, ಮೌರ್ಯ ಸಾಮ್ರಾಜ್ಯದ ಒಬ್ಬ ಸ್ಥಾಪಕ ಅಥವಾ ಮೌರ್ಯ ಸಾಮ್ರಾಜ್ಯದ ಒಬ್ಬ ರಾಜ ಅಂತ ಹೇಳ್ಬೋದು. ಚಂದ್ರಗುಪ್ತ ಬಿಕೇಮ್ ದ ಕಿಂಗ್ ಆಫ್ ಮಗಧ್. ಇಲ್ಲಿ ಚಂದ್ರಗುಪ್ತ ಅಂತಕ್ಕಂತಹ ರಾಜ ಏನು ಮಾಡ್ದ ಅಂದರೆ ಮಗಧ್ನ ಒಬ್ಬ ರಾಜನಾದ ಅಂತ. ಚಂದ್ರಗುಪ್ತ ಬಿಕೇಮ್ ದ ಕಿಂಗ್ ಆಫ್ ಮಗಧ್. ಚಂದ್ರಗುಪ್ತ ಅಂತಕ್ಕಂಥವನು ಮಗಧ್ನ ರಾಜನಾದ. ವಿತ್ ದ ಹೆಲ್ಪ್ ಆಫ್ ಅ ವೆರಿ ಕ್ಲೆವರ್ ಮ್ಯಾನ್ ಕಾಲ್ಡ್ ಚಾಣಕ್ಯ. ಹಾಗಾದರೆ ಚಂದ್ರಗುಪ್ತ ಅವರು ಒಬ್ಬ ರಾಜನಾಗಲಿಕ್ಕೆ ಆತನಿಗೆ ಸಹಾಯ ಮಾಡಿರ್ತಕ್ಕಂಥವ್ರು ಯಾರು ಅಂತಂದರೆ ತುಂಬ ಕ್ಲೆವರ್ ಆಗಿರ್ತಕ್ಕಂಥ, ಜಾಣನಾಗಿರ್ತಕ್ಕಂತಹ ಚಾಣಕ್ಯ ಅಂತಕ್ಕಂಥವ್ರು ಆತನಿಗೆ ಸಹಾಯ ಮಾಡಿದ್ದರು. ಚಾಣಕ್ಯಾಸ್ ಗ್ರೇಟ್ ಟಾಸ್ಕ್ ವಾಸ್ ಆಲ್ಮೋಸ್ಟ್ ಡನ್. ಚಾಣಕ್ಯರ ಒಂದು ಗ್ರೇಟ್ ಟಾಸ್ಕ್, ಒಂದು ಕೆಲಸ, ಒಂದು ಭಾಳಷ್ಟು ಮಹತ್ವದ ಕೆಲಸ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಡನ್ ಅಂತಂದರೆ 90% ಕಂಪ್ಲೀಟ್ ಆಗಿತ್ತು ಅಂತ ಹೇಳ್ತಾರೆ. ಏನಂದರೆ ಚಾಣಕ್ಯ ಏನು ಅಂದ್ಕೊಂಡಿದ್ರು ಅಂದರೆ ಚಂದ್ರಗುಪ್ತರವರನ್ನು ರಾಜನನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆ ಕೆಲಸ ಮುಗಿದಿತ್ತು. ವೆನ್ ಹಿ ಹ್ಯಾಡ್ ಪ್ಲೇಸ್ಡ್ ಚಂದ್ರಗುಪ್ತ ಆನ್ ದ ಥ್ರೋನ್. ಯಾವಾಗ ಚಂದ್ರಗುಪ್ತರವರನ್ನು ಥ್ರೋನ್ ಅಂತಂದರೆ ಸಿಂಹಾಸನದ ಮೇಲೆ ಕೂರಿಸ್ತಾರೆ, ಆವಾಗ ತಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಂಡಿದ್ರು. ಆಲ್ಮೋಸ್ಟ್ ಅಂದರೆ 90%. ಓನ್ಲಿ ಒನ್ ಥಿಂಗ್ ರಿಮೇನ್ಡ್. ಒಂದೇ ಒಂದು ವಿಚಾರ ಈಗ ಬಾಕಿ ಉಳಿದಿತ್ತು. ಫಾರ್ ಹಿಮ್ ಟು ಡೂ. ಅವ್ರು ಮಾಡ್ತಕ್ಕಂಥ ಒಂದೇ ಒಂದು ವಿಚಾರ ಬಾಕಿ ಉಳಿದಿತ್ತು. ದ್ಯಾಟ್ ಏನಂತಂದರೆ ವಾಸ್ ಟು ಫೈಂಡ್ ಅ ವೈಸ್ ಆ್ಯಂಡ್ ಏಬಲ್ ಮಿನಿಸ್ಟರ್ ಟು ಹೆಲ್ಪ್ ಚಂದ್ರಗುಪ್ತ ಟು ರೂಲ್ ದ ಕಿಂಗ್ಡಮ್. ಹಂಗಂದರೆ ದ್ಯಾಟ್ ವಾಸ್ ಟು ಫೈಂಡ್ ಅ ವೈಸ್, ಭಾಳ ಬುದ್ಧಿವಂತನಾಗಿರ್ತಕ್ಕಂತಹ ಮತ್ತು ಸಮರ್ಥನಾಗಿರ್ತಕ್ಕಂತಹ ಮಿನಿಸ್ಟರ್ನನ್ನು ಇಲ್ಲಿ ಗುರುತಿಸಬೇಕಾಗಿತ್ತು. ಓನ್ಲಿ ಒನ್ ಥಿಂಗ್ ರಿಮೇನ್ ಫಾರ್ ಹಿಮ್ ಟು ಡೂ, ದ್ಯಾಟ್ ವಾಸ್ ಟು ಫೈಂಡ್ ಅ ವೈಸ್. ಈಗ ಚಾಣಕ್ಯನ ಹತ್ತಿರ ಉಳಿದಿರ್ತಕ್ಕಂಥ ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ ಈಗ ಅತ್ಯಂತ ಬುದ್ಧಿವಂತನಾಗಿರ್ತಕ್ಕಂತಹ, ಸಮರ್ಥನಾಗಿರ್ತಕ್ಕಂಥ ಒಬ್ಬ ಮಿನಿಸ್ಟರ್ನನ್ನು ಹುಡುಕುವುದು. ಟು ಹೆಲ್ಪ್ ಚಂದ್ರಗುಪ್ತ. ಇದಕ್ಕೆ ಚಂದ್ರಗುಪ್ತನಿಗೆ ಸಹಾಯ ಮಾಡಲು. ಟು ರೂಲ್ ದ ಕಿಂಗ್ಡಮ್. ಆ ಒಂದು ರಾಜ್ಯವನ್ನು ಆತ ಆಳ್ವಿಕೆ ಮಾಡಬೇಕಲ್ಲ, ಆ ಆಳ್ವಿಕೆ ಮಾಡುವುದಕ್ಕೆ ಸಹಾಯ ಮಾಡಲು ಒಬ್ಬ ಅತ್ಯಂತ ಬುದ್ಧಿವಂತ ಮತ್ತು ಸಮರ್ಥ ಒಬ್ಬ ಮಿನಿಸ್ಟರನ್ನು ಆತ ಹುಡುಕ್ತಾ ಇದ್ದ. ಯಾರು? ಚಾಣಕ್ಯ ಹುಡುಕ್ತಾ ಇದ್ದರು. ಹಿ ಚಾಯ್ಸ್ ಫೆಲ್ ಆನ್ ರಾಕ್ಷಸ. ಹಾಗಾದರೆ ಅವರು ಯಾರನ್ನು ಆಯ್ಕೆ ಮಾಡಿಕೊಂಡ್ರು? ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಮಿನಿಸ್ಟರ್ ಅಂತ ಯಾರನ್ನ ಗುರುತಿಸಿದರು ಅಂತಂದರೆ ಅವರ ಆಯ್ಕೆ ಏನಾಗಿತ್ತು ಅಂದರೆ ರಾಕ್ಷಸ ಅಂತಕ್ಕಂಥವ್ರ ಮೇಲಾಗಿತ್ತು. ದ ಗ್ರೇಟ್ ಮಿನಿಸ್ಟರ್ ಆಫ್ ದ ನಂದ ಕಿಂಗ್ಡಮ್. ಇವರು ಇದಕ್ಕಿಂತ ಮುಂಚೆ ನಂದ ಅಂತಕ್ಕಂತಹ ಒಂದು ರಾಜ್ಯದಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ರಾಕ್ಷಸ ವಾಸ್ ಆನ್ ದ ಸೈಡ್ ಆಫ್ ದ ನಂದಾಸ್. ರಾಕ್ಷಸ ಅಂತಕ್ಕಂಥವನು ನಂದರಿಗೆ ಹೆಲ್ಪ್ ಮಾಡುವಂತಹ ಅಥವಾ ನಂದರ ಕಡೆಗೆ ಇರತಕ್ಕಂಥ ಒಬ್ಬ ಮಂತ್ರಿಯಾಗಿದ್ದರು. ದ ಎನಿಮಿ ಆಫ್ ಚಂದ್ರಗುಪ್ತ. ನಿಜವಾಗಲೂ ಅವರು ಚಂದ್ರಗುಪ್ತನ ಶತ್ರುಗಳಾಗಿದ್ದರು. ದ ಎನಿಮಿ ಆಫ್ ಚಂದ್ರಗುಪ್ತ. ಹೆನ್ಸ್ ಆದ್ದರಿಂದ ಚಾಣಕ್ಯ ಹ್ಯಾಡ್ ಟು ವಿನ್ ಹಿಮ್ ಓವರ್. ಚಾಣಕ್ಯ ಮೊದಲು ಅವರನ್ನು ಗೆಲ್ಲಬೇಕಾಗಿತ್ತು, ಅವನನ್ನು ತನ್ನ ಕಡೆ ಸೆಳೆದುಕೊಳ್ಳಬೇಕಾಗಿತ್ತು. ಹಿ ನ್ಯೂ ದ್ಯಾಟ್ ದ ಕಿಂಗ್ಡಮ್ ವುಡ್ ಬಿ ಸೇಫ್ ಇಫ್ ರಾಕ್ಷಸ ಬಿಕೇಮ್ ದ ಮಿನಿಸ್ಟರ್. ಇಲ್ಲಿ ಚಾಣಕ್ಯ ಅವರಿಗೆ
ಒಂದು ವಿಚಾರ ಅತ್ಯಂತ ಉತ್ತಮವಾಗಿ ಗೊತ್ತಿತ್ತು. ಒಂದು ವೇಳೆ ರಾಕ್ಷಸ ಅಂತಕ್ಕಂಥವನು ನಮ್ಮ ರಾಜ್ಯದ ಮಂತ್ರಿ ಆದರೆ ನಮ್ಮ ರಾಜ್ಯ ಸುರಕ್ಷಿತವಾಗಿರುತ್ತೆ ಅಂತಕ್ಕಂಥ ಒಂದು ಭಾವನೆ ಆತನಲ್ಲಿತ್ತು. ಬಟ್ ಹೌ ಟು ಫೈಂಡ್ ದ ವೇರ್ ಅಬೌಟ್ಸ್ ಆಫ್ ರಾಕ್ಷಸ, ಹಾಗಾದರೆ ಹೇಗೆ ಹುಡ್ಕೋದು ಈ ರಾಕ್ಷಸ ಅಂತಕ್ಕಂಥವ್ನು ಎಲ್ಲಿದ್ದಾನೆ, ರಾಕ್ಷಸ ಅಂತಕ್ಕಂಥ ಮಂತ್ರಿ ಎಲ್ಲಿದ್ದಾನೆ ಅಂತ ಹೇಗೆ ಹುಡ್ಕೋದು ಅಂಥೇಳಿ ಅವರು ಆಲೋಚನೆ ಮಾಡ್ತಾಯಿದ್ರು. ಹಿ ಹ್ಯಾಡ್ ಬಿನ್ ಇನ್ ಹೈಡಿಂಗ್ ಸಮ್ವೇರ್, ಮೋಸ್ಟ್ಲಿ ಆ ಒಬ್ಬ ರಾಕ್ಷಸ ಅಂತಕ್ಕಂಥ ಮಂತ್ರಿ ಎಲ್ಲೋ ಅಡ್ಕೊಂಡಿರಬೇಕು. ಯಾಕಂದರೆ ಇದಕ್ಕಿಂತ ಮುಂಚೆ ಈ ಚಂದ್ರಗುಪ್ತ ಮೌರ್ಯನಿಗೂ ಮತ್ತು ನಂದರಿಗೂ ಯುದ್ಧ ಆಗಿರುತ್ತೆ. ಸೊ ಹೀಗಾಗಿ ಆತ ಅಡ್ಕೊಂಡಿರಬೇಕು ಅಂತಕ್ಕಂಥ ಕಲ್ಪನೆ ಅವರಲ್ಲಿತ್ತು. ನನ್ ಬಟ್ ಹೀಸ್ ಡಿಯರ್ ಫ್ರೆಂಡ್ ಚಂದನ್ ದಾಸ್ ನ್ಯೂ ವೇರ್ ಹಿ ವಾಸ್, ಯಾರಿಗೂ ಗೊತ್ತಿರಲಿಲ್ಲ ಆತ ಎಲ್ಲಿ ಅಡ್ಕೊಂಡಿದ್ದಾನೆ ಅಂಥೇಳಿ. ಆತ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಎಲ್ಲಿ ಅಡಗಿ ಕುಳಿತಿದ್ದಾನೆ ಅಂತಕ್ಕಂಥ ವಿಚಾರ ಇಲ್ಲಿ ಚಾಣಕ್ಯನಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಅವರೇನು ಮಾಡ್ತಾರೆ, ನನ್ ಬಟ್ ಹೀಸ್ ಡಿಯರ್ ಫ್ರೆಂಡ್ ಚಂದನ್ ದಾಸ್ ಅವರಿಗೆ ಮೋಸ್ಟ್ಲಿ ಈ ವಿಚಾರ ಗೊತ್ತಿರುತ್ತೆ. ನ್ಯೂ ವೇರ್ ಹಿ ವಾಸ್, ನಿಜವಾಗ್ಲೂ ಆ ರಾಕ್ಷಸ ಅಂತಕ್ಕಂಥ ಮಂತ್ರಿ ಎಲ್ಲಿದ್ದಾನೆ ಅನ್ನುವಂಥ ವಿಚಾರ ಆತನಿಗೆ ಮಾತ್ರ ತಿಳಿದಿರಲು ಸಾಧ್ಯ ಅಂತ ಹೇಳಿ ಆತ ಯೋಚನೆ ಮಾಡ್ತಾನೆ. ಚಂದನ್ ದಾಸ್ ವಾಸ್ ನಾಟ್ ದ ಮ್ಯಾನ್ ಟು ಲೆಟ್ ಔಟ್ ಸೀಕ್ರೆಟ್ ಫಾರ್ ಎನಿಥಿಂಗ್ ಇನ್ ದ ವರ್ಲ್ಡ್. ಚಂದನ್ ದಾಸ್ ಅಂತಕ್ಕಂಥವನು ಒಬ್ಬ ಅತ್ಯಂತ ತತ್ವಗಳನ್ನು ಆದರ್ಶಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಆತ ಯಾವತ್ತಿಗೂ ಸಹಿತ ಈ ವ್ಯಕ್ತಿ ಎಲ್ಲಿದ್ದಾನೆ, ರಾಕ್ಷಸ ಅಂತಕ್ಕಂಥ ವ್ಯಕ್ತಿ ಎಲ್ಲಿದ್ದಾನೆ, ಆ ಒಂದು ರಹಸ್ಯವನ್ನು ಎಂದಿಗೂ ಸಹಿತ ಆತ ಜಗತ್ತಿಗೆ ತೆರೆದಿಡುವಂಥ ಕೆಲಸ ಮಾಡುವುದಿಲ್ಲ ಅನ್ನುವಂಥ ನಂಬಿಕೆ ಇಲ್ಲಿ ಚಾಣಕ್ಯರಿಗೆ ಇತ್ತು. ಹವೆವರ್, ಹೀಗಿದ್ದರೂ ಚಾಣಕ್ಯ ಹಿಟ್ಸ್ ಅಪಾನ್ ಅ ಪ್ಲ್ಯಾನ್, ಚಾಣಕ್ಯನಿಗೆ ಒಂದು ಐಡಿಯಾ ಅಥವಾ ಒಂದು ಪ್ಲ್ಯಾನ್, ಯೋಜನೆ ಆತನಿಗೆ ಹೊಳೆಯಿತು. ಹಿ ಇಂಪ್ರಿಸನ್ಡ್ ಚಂದನ್ ದಾಸ್, ಇಮಿಡಿಯೇಟ್ಲಾಗಿ ಏನು ಮಾಡ್ತಾರೆ, ಚಾಣಕ್ಯ ಅವರು ಚಂದನ್ ದಾಸ್ನನ್ನು ಜೈಲಿಗೆ ಹಾಕ್ತಾರೆ, ಆತನನ್ನು ಜೈಲಿಗೆ ಕಳಿಸ್ತಾರೆ. ಆ್ಯಂಡ್ ಅನೌನ್ಸ್ಡ್, ಸಾರ್ವಜನಿಕವಾಗಿ ಪ್ರಕಟಣೆ ಮಾಡ್ತಾರೆ. ಅನೌನ್ಸ್ಡ್ ಥ್ರೂಔಟ್ ದ ಕಿಂಗ್ಡಮ್, ಇಡೀ ರಾಜ್ಯದ ತುಂಬ ಎಲ್ಲ ಏನು ಮಾಡ್ತಾರೆ, ಒಂದು ಪ್ರಕಟಣೆ, ಸಾರ್ವಜನಿಕ ಪ್ರಕಟಣೆಯನ್ನು ಮಾಡ್ತಾರೆ. ಏನಂತ ಹೇಳಿ ಅಂದರೆ, ಇಫ್ ಮಿನಿಸ್ಟರ್ ರಾಕ್ಷಸ ಡಸ್ ನಾಟ್ ರಿಟರ್ನ್ ವಿದಿನ್ ಅ ಫೋರ್ಟ್ ನೈಟ್ ಅಂತ ಹೇಳ್ತಾರೆ. ಒಂದು ವೇಳೆ ಮಿನಿಸ್ಟರ್ ರಾಕ್ಷಸ ಅಂತಕ್ಕಂಥವನು ಹಿಂತಿರುಗಿ ಬರಲಿಲ್ಲ ಅಂದರೆ 15 ದಿನಗಳಲ್ಲಿ, ಫೋರ್ಟ್ ನೈಟ್ ಅಂತಂದರೆ 15 ದಿನದಲ್ಲಿ ಹಿಂತಿರುಗಿ ಬರಲಿಲ್ಲ ಅಂತಂದರೆ ದ ಹೆಡ್ ಆಫ್ ಚಂದನದಾಸ್ ವುಡ್ ಬಿ ಕಟ್ ಆಫ್, ಈ ಚಂದನದಾಸ್ ಅಂತಕ್ಕಂಥ ಅವನ ಸ್ನೇಹಿತರನ್ನು ಏನು ಮಾಡಲಾಗುತ್ತೆ, ಶಿರಚ್ಛೇದನ ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಪನಿಷ್ಮೆಂಟನ್ನು ಅನೌನ್ಸ್ ಮಾಡ್ತಾನೆ ಚಾಣಕ್ಯ. ದ ನ್ಯೂಸ್ ಸ್ಪ್ರೆಡ್ ಫಾರ್ ಆ್ಯಂಡ್ ವೈಡ್ ಲೈಕ್ ವೈಲ್ಡ್ ಫೈರ್ ಅಂತ ಹೇಳ್ತಾರೆ. ಈ ಒಂದು ವಾರ್ತೆ, ಈ ಒಂದು ವಿಚಾರ ಸ್ಪ್ರೆಡ್ ಆಗುತ್ತೆ, ಹರಡುತ್ತೆ. ಫಾರ್ ಅಂದರೆ ದೂರ, ಆ್ಯಂಡ್ ವೈಡ್ ಅಂದರೆ ಅಗಲ, ಎಲ್ಲ ರಾಜ್ಯದ ಉದ್ದಗಲಕ್ಕೂ ಹರಡುತ್ತೆ. ಲೈಕ್ ಅ ವೈಲ್ಡ್ ಫೈರ್ ಅಂದರೆ ಕಾಳ್ಗಿಚ್ಚಿನಂತೆ ಹಬ್ಬತ್ತೆ. ಅ ಫೋರ್ಟ್ ನೈಟ್ ಫ್ರಮ್ ದ್ಯಾಟ್ ಡೇಟ್ ಪಾಸ್ಡ್, ಈಗ ಚಾಣಕ್ಯ ಕೊಟ್ಟಿರ್ತಕ್ಕಂಥ 15 ದಿನಗಳ ಅವಧಿ ಮುಕ್ತಾಯ ಆಯಿತು. ಆ್ಯಂಡ್ ಯೆಟ್ ದೇರ್ ವಾಸ್ ನೋ ಸೈನ್ ಆಫ್ ರಾಕ್ಷಸ ಕಮ್ಮಿಂಗ್ ಔಟ್ ಆಫ್ ಹೀಸ್ ಹೈಡಿಂಗ್ ಪ್ಲೇಸ್, ಆದರೆ ರಾಕ್ಷಸ ಅಂತಕ್ಕಂತಹ ಮಿನಿಸ್ಟರ್ ಹೊರಗೆ ಬರ್ತಕ್ಕಂಥ, ಅಡುಗುದಾನದಿಂದ ಹೊರಗಡೆ ಬರ್ತಕ್ಕಂಥ ಯಾವುದೇ ಸೂಚನೆ, ಸೈನ್ ಯಾವುದೂ ಇರಲಿಲ್ಲ ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಡೇ ಏನು ಮಾಡ್ತಾರಪ್ಪ ಅಂತಂದರೆ, ಚಂದನದಾಸ್ ಅಂತಕ್ಕಂಥವ್ರು ವಾಸ್ ಟೇಕನ್ ಟು ದ ಮಾರ್ಕೆಟ್. ನೆಕ್ಸ್ಟ್ ಡೇ ಮಾಡ್ತಾರೆ, ಚಂದನದಾಸನನ್ನು ಸಂತೆಗೆ ತೆಗೆದುಕೊಂಡು ಹೋಗ್ತಾರೆ. ದೇರ್ ಆಲ್ ದ ಪೀಪಲ್ ಹ್ಯಾಡ್ ಕಮ್ ಔಟ್ ಟು ಸಿ, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಅವನನ್ನು ನೋಡಲಿಕ್ಕೆ ಬರ್ತಾರೆ. ವಾಟ್ ವುಡ್ ರಿಯಲಿ ಹ್ಯಾಪನ್, ನಿಜವಾಗ್ಲೂ ಏನಾಗುತ್ತೆ ಅಂತ ನೋಡ್ಲಿಕ್ಕೆ ಬರ್ತಾರೆ. ವೆನ್ ದ ಆರ್ಡರ್ ಟು ಕಟ್ ಆಫ್ ಹಿಸ್ ಹೆಡ್ ವಾಸ್ ರೀಡ್ ಔಟ್, ಯಾವಾಗ ಅವನ ಶಿರಚ್ಛೇದನವನ್ನು ಮಾಡಿ ಅನ್ನುವಂಥ ಒಂದು ಆಜ್ಞೆಯನ್ನು ಓದಲಾಗಿತ್ತು. ಲೌಡ್ಲಿ ದ ಕ್ರೌಡ್ ವೇಟೆಡ್ ಇನ್ ಬ್ರೆತ್ಲೆಸ್ ಸೈಲೆನ್ಸ್, ಯಾವಾಗ ರೀಡ್ ಔಟ್ ಲೌಡ್ಲಿ, ಜೋರಾಗಿ ಅದನ್ನು ಹೇಳಲಾಯಿತು. ದ ಕ್ರೌಡ್, ಅಲ್ಲಿರ್ತಕ್ಕಂಥ ಜನಸಮೂಹ ಏನು ಮಾಡ್ತು ಅಂದರೆ ವೇಟೆಡ್, ಅವರು ಕಾಯ್ತಾ ಇದ್ದರು. ಇನ್ನು ಬ್ರೀತ್ಲೆಸ್ ಸೈಲೆನ್ಸ್, ಬ್ರೀತ್ಲೆಸ್ ಅಂದರೆ ಇಲ್ಲಿ ಭಾಳಷ್ಟು ನಿಶಬ್ದವಾಗಿ ಏನಾಗುತ್ತೆ ಅಂಥೇಳಿ ಅವರು ಕಾಯ್ತಾ ನಿಂತ್ಕೊಂಡಿದ್ರು. ಜಸ್ಟ್ ಆಟ್ ದ್ಯಾಟ್ ಮೂಮೆಂಟ್, ಅದೇ ಸಮಯಕ್ಕೆ ಅ ಮ್ಯಾನ್ ಕೇಮ್ ಟು ದ ಪ್ಲೇಸ್, ಆ ಒಂದು ಸ್ಥಳಕ್ಕೆ ಒಬ್ಬ ಮನುಷ್ಯ ಬರ್ತಾನೆ. ರಶ್ಶಿಂಗ್ ಆ್ಯಂಡ್ ಕ್ರೈಯಿಂಗ್, ಹೇಗೆ ಬರ್ತಾನೆ ಅಂತಂದರೆ ರಶ್ಶಿಂಗ್, ಧಾವಿಸಿಕೊಂಡು ಬರ್ತಾನೆ. ಕ್ರೈಯಿಂಗ್ ಅಂತಂದರೆ ಜೋರಾಗಿ ಚೀರ್ತಾ ಬರ್ತಾನೆ. ಏನಂತ ಚೀರ್ತಾನೆ ಆತ, ಸ್ಟಾಪ್, ನಿಲ್ಲಿಸಿ ಅಂತ ಚೀರ್ತಾನೆ. ಆಲ್ ಐಸ್ ಟರ್ನ್ ಟುವರ್ಡ್ಸ್ ದ ಮ್ಯಾನ್, ಯಾವಾಗ ಆ ಜನರ ಎಲ್ಲರ ಕಣ್ಣುಗಳು ದೃಷ್ಟಿ ಯಾವ ಕಡೆಗೆ ಹೋಯಿತು ಅಂತಂದರೆ ಆ ಮನುಷ್ಯನ ಕಡೆಗೆ ಹೋಯಿತು. ಹಿ ಸೀಮ್ ಟು ಹ್ಯಾವ್ ಕಮ್ ಫ್ರಮ್ ಅ ಲಾಂಗ್ ಡಿಸ್ಟೆನ್ಸ್,
ಅವ ತುಂಬ ದೂರಿನಿಂದ ಬಂದಿರತಕ್ಕಂತಹ ಒಂದು ಆ ವ್ಯಕ್ತಿ ರಾಕ್ಷಸ ಅಂತಕ್ಕಂಥ ಮಿನಿಸ್ಟರ್ ತುಂಬ ದೂರದಿಂದ ಬಂದಿರಬೇಕು ಅಂತ ಅನಿಸ್ತಾ ಇತ್ತು, ಹಾಗೆ ಕಾಣಿಸ್ತಾ ಇತ್ತು. ಹಿಸ್ ಕ್ಲಾತ್ಸ್ ವೇರ್ ಡಸ್ಟಿ, ಆತನ ಬಟ್ಟೆಗಳು ತುಂಬ ಡಸ್ಟಿ ಆಗಿದ್ದವು, ಧೂಳು ಭರಿತವಾಗಿದ್ದವು. ಹಿ ವಾಸ್ ವೆಟ್ ಆಲ್ ಓವರ್ ವಿತ್ ಅ ಸ್ವೆಟ್, ಆತ ಬೆವರಿನಿಂದ ಏನು ಮಾಡಿದ್ದಪ್ಪ ಅಂದರೆ ಸ್ವೆಟ್. ವೆಟ್ ಅಂದರೆ ಇಲ್ಲಿ ಹಸಿಯಾಗಿರೋದು, ಒದ್ದೆಯಾಗಿರುವುದು. ಓವರ್ ವಿತ್ ಅ ಸ್ವೆಟ್, ಸ್ವೆಟ್ ಅಂತಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಅದು ಬೆವರಿನಿಂದ ಇಡೀ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಆ್ಯಂಡ್ ಹಿ ಲುಕ್ ಟಯರ್ಡ್, ನೋಡಲಿಕ್ಕೆ ತುಂಬ ದಣಿವಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದ. ಹಿ ಶೌಟೆಡ್ ಹಿಯರ್ ಆಮ್, ಅವ ಬಂದ ತಕ್ಷಣ ಏನು ಮಾಡ್ತಾನೆ ರಾಕ್ಷಸ ಅಂತಕ್ಕಂಥವನು, ನಾನು ಇಲ್ಲಿದ್ದೇನೆ ಅಂತ ಹೇಳ್ತಾನೆ. ಐ ಆಮ್ ರಾಕ್ಷಸ ಹೂಮ್ ಯು ಸೇಕ್, ನೀವು ಯಾರನ್ನ ಬಯಸ್ತಾ ಇದ್ದೀರಿ ಅವ್ನು ನಾನೇ ಅಂತ ಹೇಳ್ತಾನೆ. ಫಾರ್ ಗಾಡ್ ಸೇಕ್ ಸ್ಪೇರ್ ಚಂದನದಾಸ್, ಈಗ ಏನು ಕೇಳ್ತಾನೆ ಅವನು, ಫಾರ್ ಗಾಡ್ ಸೇಕ್ ದೇವ್ರ ಕಡೆಯಿಂದ ಹೇಳ್ತಾ ಇದ್ದೀನಿ, ಸ್ಪೇರ್ ಚಂದನದಾಸ್ ಅವನನ್ನು ಉಳಿಸ್ರಿ ಅಂತ ಹೇಳ್ತಾನೆ. ದ ಪೀಪಲ್ ದೇರ್ ಶೌಟೆಡ್ ಇನ್ ಜಾಯ್, ಅಲ್ಲಿರ್ತಕ್ಕಂಥ ಜನರು ಸಂತೋಷದಿಂದ ಏನು ಮಾಡ್ತಾರೆ ಅಂತಂದರೆ ಕೂಗ್ತಾರೆ. ಓ ಇಟ್ ಈಸ್ ಮಿನಿಸ್ಟರ್ ರಾಕ್ಷಸ, ಇಲ್ಲಿ ಬಂದಿರತಕ್ಕಂಥವನು ಮಿನಿಸ್ಟರ್ ರಾಕ್ಷಸ ಬಂದಿದ್ದಾನೆ. ಚಂದನ್ ದಾಸ್ ಇಸ್ ಸೇವ್ಡ್, ಚಂದನ್ ದಾಸ್ ಇವತ್ತು ಉಳ್ಕೊಂಡು ಬಿಟ್ಟ ಅಂತ ಜನ ಚೀರ್ತಾರೆ ಅಲ್ಲಿಂದ. ಚಾಣಕ್ಯ ಕೇಮ್ ಫಾರ್ವರ್ಡ್, ಚಾಣಕ್ಯ ಈಗ ಮುಂದಕ್ಕೆ ಬರ್ತಾನೆ. ಆ್ಯಂಡ್ ರಿಸೀವ್ಡ್ ರಾಕ್ಷಸ, ಆ ರಾಕ್ಷಸ ಅಂತಕ್ಕಂಥ ಮಂತ್ರಿಯನ್ನು ಆತ ಸ್ವೀಕರಿಸ್ತಾನೆ. ವಿತ್ ಅ ಗ್ರೇಟ್ ಆನರ್, ಆತನನ್ನು ಭಾಳಷ್ಟು ಗೌರವದಿಂದ ಕಾಣ್ತಾನೆ. ಹಿ ಮೇಡ್ ಹಿಮ್ ಅಗ್ರಿ ಟು ಬಿ ದ ಮಿನಿಸ್ಟರ್ ಆಫ್ ಮಗಧ್, ಮತ್ತು ಅವನನ್ನು ಕನ್ವಿನ್ಸ್ ಮಾಡಿ ನೀನು ನಮ್ಮ ಮಗಧ ಮಂತ್ರಿ ಆಗಬೇಕು ಅಂಥೇಳಿ ಅವನಿಗೆ ಒಪ್ಪಿಸ್ತಾನೆ. ಹಿ ಆಫರ್ಡ್, ಹಿ ಗಿವ್ ಅಥವಾ ಹಿ ಗೇವ್ ರಿಚ್ ಪ್ರೆಸೆಂಟ್ಸ್ ಟು ಚಂದನದಾಸ್. ಈಗ ಏನು ಮಾಡ್ತಾನೆ ಅಂದರೆ ಈ ಚಾಣಕ್ಯ ಇದ್ದವನು ಚಂದನದಾಸ್ ಅಂತಕ್ಕಂಥವನಿಗೆ ಭಾಳಷ್ಟು ರಿಚ್ ಆಗಿರ್ತಕ್ಕಂಥ ಶ್ರೀಮಂತವಾಗಿರ್ತಕ್ಕಂಥ ಪ್ರೆಸೆಂಟ್ಸ್ಗಳನ್ನು ಉಡುಗೊರೆಗಳನ್ನು ಕೊಡ್ತಾನೆ. ಆ್ಯಂಡ್ ಸೆಂಟ್ ಹಿಮ್ ಹೋಮ್, ಆತನನ್ನು ಏನು ಮಾಡ್ತಾನೆ ಮನೆಗೆ ಕಳಿಸ್ತಾನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಒಂದು ಯೂನಿಟ್ ನಂಬರ್ 1 ಚಾಣಕ್ಯ ಆ್ಯಂಡ್ ರಾಕ್ಷಸ ಅಂತಕ್ಕಂಥ ಪಾಠವನ್ನು ಅಧ್ಯಯನ ಮಾಡಿದ್ವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೋಬೋದು. ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಧನ್ಯವಾದಗಳು.